ತುಳುನಾಡ ಕುವರಿ ಬಿಗ್ ಬಾಸ್ ನ ಟಗರು ಪುಟ್ಟಿ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಇವತ್ತಿನ ವಿಡಿಯೋ ಇದೆ. ಇವರ ಬಗ್ಗೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಮತ್ತು ನೀವು ನೋಡದೇ ಇರುವಂತಹ ಕೆಲವೊಂದಿಷ್ಟು ಫೋಟೋಸ್ ಗಳನ್ನ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ಗೇಮ್ ಏನಿದೆ ಅದು ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ರಕ್ಷಿತಾ ಶೆಟ್ಟಿ ಅವರು ಹುಟ್ಟಿದ್ದು ಮುಂಬೈನಲ್ಲಿ, ಆದರೆ ಇವರ ನೇಟಿವ್ ಅಥವಾ ಇವರ ಅಜ್ಜಿ ಮನೆ ಇರೋದು ಉಡುಪಿನಲ್ಲಿ. ಇನ್ನು ಇವರು ತಮ್ಮ ಎಜುಕೇಶನ್ ಅನ್ನ ಮುಂಬೈನಲ್ಲೇನೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಏಪ್ರಿಲ್ ಮೇ ರಜೆನಲ್ಲಿ ಮಾತ್ರನೇ ಅವರು ಉಡುಪಿಗೆ ಬರ್ತಾ ಇದ್ರು. ರಕ್ಷಿತ್ ಅವರ ಡೇಟ್ ಆಫ್ ಬರ್ತ್ ಮತ್ತು ವಯಸ್ಸನ್ನ ನೋಡೋದಾದ್ರೆ ಇವರ ಡೇಟ್ ಆಫ್ ಬರ್ತ್ ಅನ್ನ ಎಕ್ಸಾಕ್ಟ್ ಆಗಿ ಎಲ್ಲೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಆದ್ರೆ ಒಂದು ವಿಡಿಯೋ ಇವರು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ 2022ರಲ್ಲಿ. ಹಾಗೆಯೇ ಆ ವಿಡಿಯೋದಲ್ಲಿ 18 ವರ್ಷದ ಬರ್ತ್ಡೇ ಪಾರ್ಟಿ ಅನ್ನೋದನ್ನ ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿನೇ ಇವರು 2022ಕ್ಕೆ 18 ವರ್ಷ ಆಗಿದೆ ಅನ್ನೋದಾದ್ರೆ 2004ಕ್ಕೆ ಇವರು ಜನಿಸಿದ್ದಾರೆ ಅನ್ನೋದನ್ನ ಈಸಿಯಾಗಿನೇ ಗೆಸ್ ಮಾಡಬಹುದು. ಸೊ ಹೀಗಾಗಿ 2025ಕ್ಕೆ ಇವರಿಗೆ 21 ವರ್ಷ ವಯಸ್ಸಾಗುತ್ತೆ. ಇನ್ನು ಇವರ ಕೆಲವೊಂದಿಷ್ಟು ಚೈಲ್ಡ್ಹುಡ್ ಫೋಟೋಸ್ ಗಳನ್ನ ಕೂಡ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಇದರ ಜೊತೆಗೇನೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಹರಿಣಿ ಅವರ ಫೋಟೋ. ಇವರು ರಕ್ಷಿತಾ ಶೆಟ್ಟಿ ಅವರ ತಾಯಿ. ಇವಾಗ ರಕ್ಷಿತಾ ಅವರ ಎಜುಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ಸೇಂಟ್ ಅಲೋಯಸಿಸ್ ಹೈಸ್ಕೂಲ್ ಸೋಪಾರಾದಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅದು ಮಹಾರಾಷ್ಟ್ರದಲ್ಲಿದೆ. ಇದಾದ ನಂತರ ಇವರು ಬ್ಯಾಚುಲರ್ ಆಫ್ ಕಾಮರ್ಸ್ ಅಂದ್ರೆ BCom ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ ವರ್ತಕ್ ಕಾಲೇಜ್ ವಸೈನಲ್ಲಿ. ಅದು ಕೂಡ ಮಹಾರಾಷ್ಟ್ರದ ಒಂದು ಕಾಲೇಜ್ ಆಗಿರುವಂತದ್ದು. ಇದಾದ ನಂತರ BMM ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾ ಅಂತ ಹೇಳಿ. ಈ ಬ್ಯಾಚುಲರ್ ಡಿಗ್ರಿಯನ್ನ ಅವರು ಕಂಪ್ಲೀಟ್ ಮಾಡ್ಕೊಂಡಿದ್ದು ನ್ಯೂ ವಿವಾ ಕಾಲೇಜ್ ಆಫ್ ಆರ್ಟ್ಸ್ ಕಾಮರ್ಸ್ ಅಂಡ್ ಸೈನ್ಸ್ ಮಹಾರಾಷ್ಟ್ರದಲ್ಲಿ. ಹಾಗೇನೆ ಸ್ಕ್ರೀನ್ ಅಲ್ಲಿ ಇವರ ಕಾಲೇಜ್ ಡೇಸ್ ನ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಫೋಟೋಸ್ ಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ತುಂಬಾನೇ ಡಿಫ್ರೆಂಟ್ ಆಗಿ ಕಂಡ್ರು ನನಗಂತೂ. ನಿಮ್ಗೂ ಕೂಡ ಹಾಗೇನೆ ಅನಿಸ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇವರು ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ ಆದ್ಮೇಲೆ ರಕ್ಷಿತಾ ಅವರ ಅಜ್ಜಿ ಮನೆಯಾಗಿರುವಂತಹ ಉಡುಪಿನಲ್ಲೇನೆ ಸೆಟಲ್ ಆಗ್ತಾರೆ. ಹಾಗೇನೆ ಅವರು ಫಾಸ್ಟ್ಯಾಗ್ ಕಂಪನಿ ಒಂದರಲ್ಲಿ ಕಸ್ಟಮರ್ ಕೇರ್ ಕಾಲ್ ಸೆಂಟರ್ ನಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಮತ್ತು ಇದೇ ಸಮಯದಲ್ಲಿ ಅವರು ಕನ್ನಡವನ್ನ ಕಲಿಯಲು ತಮ್ಮ ಪ್ರಯತ್ನವನ್ನ ತುಂಬಾನೇ ಹೆಚ್ಚಿಸ್ಕೊಳ್ತಾರೆ. ಹಾಗೇನೆ ಈ ಸಮಯದಲ್ಲಿ ಅಂದ್ರೆ ಅವರು ಕಸ್ಟಮರ್ ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ, ಆ ಸಮಯದಲ್ಲಿ ಅವರಿಗೆ 19,000 ಸ್ಯಾಲರಿ ಇತ್ತು ಅನ್ನೋದು ಕೂಡ ಸಿಕ್ಕಿರುವಂತಹ ಮಾಹಿತಿಯಾಗಿದೆ. ಒಂದು ಮೂಲದಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಇನ್ನು ಇದೇ ಸಮಯದಲ್ಲಿ ಅವರು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನಲ್ಲೂ ಕೂಡ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ರು. ರಕ್ಷಿತಾ ತುಳು ಟಾಕ್ಸ್ ಅಂತ ಹೇಳಿ ತುಳುನಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಇದ್ರೆ, ರಕ್ಷಿತಾ ಕನ್ನಡ ಟಾಕ್ಸ್ ಅಂತ ಹೇಳಿ ಕನ್ನಡದಲ್ಲೂ ಕೂಡ ವಿಡಿಯೋನ ಮಾಡ್ತಾ ಇದ್ರು. ಸೊ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇವರು ವಿಡಿಯೋಸ್ ಅನ್ನ ಮಾಡ್ತಾ ಇದ್ದು ಎರಡೂ ವಿಡಿಯೋಸ್ಗಳು ಕೂಡ ಸಖತ್ ವೈರಲ್ ಆಗ್ತಾ ಇದ್ವು. ಇನ್ನು ಇವರು ಮುಂಬೈನಲ್ಲಿ ಇದ್ದಾಗ್ಲೇನೆ ಈ ರೀತಿಯಾಗಿ ಶಾರ್ಟ್ ವಿಡಿಯೋಸ್ ಗಳನ್ನ ಹಾಗೇನೆ ಕುಕಿಂಗ್ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಆ ಸಮಯದಲ್ಲೇನೆ ಅಂದ್ರೆ ಅವರು ಮುಂಬೈನಲ್ಲಿ ಇದ್ದಾಗ್ಲೇನೆ ಬಂಟ್ಸ್ ಗಾಟ್ ಟ್ಯಾಲೆಂಟ್ ಅನ್ನುವಂತಹ ಒಂದು ಅವಾರ್ಡ್ ಅನ್ನ ಕೂಡ ಇವರು ವಿನ್ ಆಗಿದ್ರು. ಬಂಟ್ ಸಂಘ ಮುಂಬೈ ಅವರ ಕಡೆಯಿಂದ ಈ ಒಂದು ಅವಾರ್ಡ್ ಫಂಕ್ಷನ್ ಅನ್ನ ಮಾಡಲಾಗಿತ್ತು. ಆ ಫೋಟೋಸ್ ಗಳು ಕೂಡ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದಾವೆ. ಇದಾದ ನಂತರ ಅವರು ಇವಾಗ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ಕಿದೆ. ಅದೇನೆ ಬಿಗ್ ಬಾಸ್ ಅನ್ನುವಂತಹ ಒಂದು ವೇದಿಕೆ. 14ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಇವರಿಗೆ ವೋಟ್ ಪರ್ಸೆಂಟೇಜ್ ಸ್ಟಾರ್ಟಿಂಗ್ ಅಲ್ಲಿ 53% ಮಾತ್ರನೇ ಬಂದಿತ್ತು. ಸೊ ಹೀಗಾಗಿ ಇವರು ಜಂಟಿ ಆಗಬೇಕಾಗಿತ್ತು. ಬಟ್ ಜಂಟಿ ಆಗುವಂತಹ ಅವಕಾಶ ಕೂಡ ಸಿಗದೇನೆ ನಂತರ ಮೊದಲ ದಿನನೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಕೂಡ ಆಗ್ತಾರೆ. ನಂತರ ಮತ್ತೆ ವಾಪಸ್ ಬಂದು ಇವಾಗ ತುಂಬಾನೇ ಚೆನ್ನಾಗಿ ತಮ್ಮ ಗೇಮ್ ಅನ್ನ ಆಡ್ತಾ ಇದ್ದಾರೆ. ತಮ್ಮ ತಪ್ಪುಗಳನ್ನು ಕೂಡ ತಿದ್ಕೊಂಡು ತುಂಬಾನೇ ಚೆನ್ನಾಗಿ ಹಾಗೇನೆ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾ ಇವಾಗ ಗೇಮ್ ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಇವರು ಮುಂದುವರಿಯುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ತುಂಬಾನೇ ಚೆನ್ನಾಗಿ ಕೂಡ ಗೇಮ್ ಅನ್ನ ಆಡ್ತಾ ಇರೋದ್ರಿಂದ ತುಂಬಾ ಜನ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಮತ್ತು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.